ಕಾಂಗ್ರೆಸ್ ಗೆಲುವಿನಲ್ಲಿ ಕಾರ್ಯಕರ್ತರ ಪಾತ್ರ ಅಪಾರ. ನಗರದ ಶಾಸಕರ ಭವನದ ಆವರಣದಲ್ಲಿ ಶನಿವಾರ ಪಕ್ಷ ಹಮ್ಮಿಕೊಂಡಿದ್ದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮಾತನಾಡಿದರು. ರಾಷ್ಟ್ರದ ಭವಿಷ್ಯವನ್ನ ಉಜ್ವಲಗೊಳಿಸಿದ ಏಕೈಕ ಪಕ್ಷವೆಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಸುಮಾರು 140 ವರ್ಷಗಳಿಂದ ದೇಶದ ಎಲ್ಲ ಜನಾಂಗದ ಹಿತವನ್ನ ಕಾಪಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಬದ್ಧವಾಗಿದೆ. ಕಾಂಗ್ರೆಸ್ ಬೆಳವಣಿಗೆಗೆ ಪಕ್ಷ ಕಾರ್ಯಕರ್ತರು ಶ್ರಮಿಸಿದ್ದು ಕಾರ್ಯಕರ್ತರ ಸೇವೆ ಬಗ್ಗೆ ಪಕ್ಷಕ್ಕೆ ಅಪಾರ ಗೌರವ ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ಬೆಳವಣಿಗೆಗೆ ಹಗಲಿರುಳು ಶ್ರಮಿಸಿ ಕರ್ನಾಟಕ ರಾಜ್ಯಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದು ಪಕ್ಷ ಗೆಲ್ಲುವಲ್ಲಿ ಪ್ರಮುಖವಾಗಿದೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತರ ಪರಿಶ್ರಮದಿಂದ ಕಾಂಗ್ರೆಸ್ ಪಕ್ಷ ಬಡವರಿಗೆ ಪಂಚಭಾಗ್ಯ ಕೊಟ್ಟು ಬಡತನ ನಿರ್ಮೂಲನೆ ಮಾಡಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್, ಮೈಲಾರಪ್ಪ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಗೀತಾ ನಂದಿಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಬು ರೆಡ್ಡಿ, ಪ್ರಕಾಶ್ ಮೂರ್ತಿ, ರವಿಕುಮಾರ್, ಶಶಿಕಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೋನೇಶ್ ಆಚಾರ್, NKS TV 4 ನ್ಯೂಸ್, ಚಳ್ಳಕೆರೆ. ಒಳ್ಳೆ ಹೆಸರನ್ನು ಕೂಡ ಮಾಡ್ತಿದ್ದಾರೆ. ಎಲ್ಲ ಕಾರ್ಯಕರ್ತರ ಜೊತೆಗೆ ಜನರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಸುಧಾಕರ್ ಸಾಹೇಬ್ರೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಜಯಣ್ಣನವರು ಇದ್ದದ್ರಿಂದ ಅವರಿಗೆ ಮತ್ತೆ ಅವರ ಹೆಸರು ಕನ್ಸಿಡರ್ ಆಯಿತು. ವೀರೇಂದ್ರ ಪಟೇಲ್ ಇದ್ರು. ಹೀಗಾಗಿ ಅವರು ಕೂಡ ಕಾಂಗ್ರೆಸ್ಗೆ ಮೊದಲಿಂದಲೂ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ನಮ್ಮ ಮತ್ತೊಬ್ಬ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಗೀತಾ ನಂದಿನಿಗೌಡ, ಇವರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾವ್ಯಾರು 2008ರಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಅವರಿಗೂ ಕೂಡ ಸಿಕ್ತು. ಹೀಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮಂಜುಳಾರವರು ಕೂಡ ಇಲ್ಲಿ ಉಪಸ್ಥಿತರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ಅವರಿದ್ದಾರೆ. ಸಾಕಷ್ಟು ಶ್ರಮ ಹಾಕಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಅವರು ಕಾರ್ಯಕರ್ತರಾಗಿದ್ದಾರೆ. ಅದೇ ರೀತಿ ನಮ್ಮ ಜನಾಕರ್ಷಕ ನಾಯಕ, ದಣಿವರಿಯದ ನಾಯಕ, ಅಹಿಂದ ನಾಯಕ ಶ್ರೀ ಸಿದ್ದರಾಮಯ್ಯನವರು ಕೂಡ ಒಬ್ಬ ದೊಡ್ಡ ಮಾಸ್ ಲೀಡರ್ ಆಗಿದ್ದರಿಂದ ಅವರು ಇವರಿಬ್ಬರು ಜೋಡಿ ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾರೀ ಬಹುಮತಗಳ ಅಂತರದಿಂದ ಗೆದ್ದು ಸರ್ಕಾರ ಇವತ್ತು ರಚನೆ ಆಗಿದೆ. ಅದೆಲ್ಲ ಆದಮೇಲೆ ಈಗ ಇಲ್ಲಿವರೆಗೂ ಕೂಡ ಈ ತಾಲೂಕಿನಲ್ಲಿರುವ ಬರಬಹುದಾದಂಥ ಎಲ್ಲ ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಅಂತಂದೇಳಿ ಅದನ್ನು ತಂದು ಇಂಗ್ಲೀಷ್ನಾಗ ಹೇಳಿದ್ರೆ ಕನ್ನಡದಲ್ಲಿ ಡಿಜಿಟಲ್ ಮೆಂಬರ್ಶಿಪ್ ಸದಸ್ಯತೆ ಅದನ್ನೆಲ್ಲ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರ ಒಂದು 2 ವರ್ಷ ಆಗ್ತಾ ಬಂದಿದೆ. ಮುಂದಿನ ಮೇ 20ಕ್ಕೆ ಈಗ KPCC ಅಧ್ಯಕ್ಷರು 2 ವರ್ಷ ಆಗ್ತಾ ಬರ್ತಾ ಇದೆ. ಕಾರ್ಯಕರ್ತರು ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸಬೇಕಾಗಿದೆ ಅನ್ನೋ ಮನೋಭಾವದಿಂದ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಚುನಾವಣೆ ಬರ್ತಾ ಇದೆ. ಪಕ್ಷವನ್ನ ಸದೃಢಗೊಳಿಸಬೇಕು. ಈ ರಾಜ್ಯದಲ್ಲಿ ಮತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳನ್ನು ರಾಜ್ಯದ ಬಹುತೇಕ ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪಕ್ಷದ ಕಡೆ ಸರ್ಕಾರದ ನಡೆಯನ್ನು ಒಂದು ಕಾರ್ಯಕರ್ತರ ಕಡೆ ಪಕ್ಷದ ನಡೆಯನ್ನು ಒಂದು ಮಾತನ್ನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಿಟ್ಟಿದ್ದಾರೆ. ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆಗಿದೆ. ನಾವು ಕಳೆದ ವಾರ ಮೊಳಕಾಲ್ಮೂರು ತಾಲೂಕಲ್ಲಿ ಮಾಡಿದ್ವಿ, ಬೆಳಗ್ಗೆ ಹಿರಿಯೂರಲ್ಲಿ ಮಾಡಿದ್ವಿ, ಈಗ ಚಳ್ಳಕೆರೆಯಲ್ಲಿ ನಡೀತಾ ಇದೆ. 3 ತಾಲೂಕು ನಮ್ಮ ಗೋವಿಂದಪ್ಪರದು, ಆಂಜನೇಯರದು, ಚಿತ್ರದುರ್ಗದ್ದು. ಅದು ಯಾವಾಗ ಕಾರ್ಯಕರ್ತರನ್ನ ಉರುಪುಗೊಳಕಂತ ಕಾರ್ಯಕರ್ತರನ್ನ ದಕ್ಷವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಪಕ್ಷ ಮಾಡ್ತಾ ಇದೆ. ಬೆಳಗ್ಗೆನೂ ಕೂಡ ಹಿರಿಯೂರಲ್ಲಿ ಬಹಳಷ್ಟು ಜನ ಸೇರಿದ್ರು, ಬಹಳಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದ್ರು. ಅಲ್ಲಿ ಮಾತಾಡ್ಬಿಟ್ರು ಒಬ್ಬರು ನಮ್ಮ ಪಕ್ಷದ ಲೀಡರ್. ಚಳ್ಳಕೆರೆ ಕಾಂಗ್ರೆಸ್ ಕಾರ್ಯಕರ್ತರಂದ್ರೆ
ನಮ್ಮ ಜಿಲ್ಲೆಗೆ ಸಿಗ ಅಷ್ಟು ಒಳ್ಳೆ ಜನ ಇದ್ದಾರೆ ಕಾರ್ಯಕರ್ತರು ನಮ್ಮಲ್ಲಿ. ಯಾಕಂದ್ರೆ ನನಗೆ 40-50 ವರ್ಷದ ಆಂಜನೇಯ ಬೈಕ್ನ ಬರೋನು, ಸೈಕಲ್ ಹೇಳಿದ್ನಲ್ಲ, ಸೈಕಲ್ ಓಡಾಡ್ತಿದ್ವಿ ಪಾಂಪ್ಲೆಟ್ ಕಟ್ಕೊಂಡು ಅಂತ ನೀನು ಹೇಳ್ದಲ್ಲ. ನಾನು ಇನ್ನು ಓದ್ತಾ ಇದ್ದೆ, ಅವಾಗಿನ ಯಾವುದೋ ಒಂದು ಕಾರ್ ಹಾಕೊಂಡು ಧೂಳು ಹಬ್ಸ್ಕೊಂಡು ಬರೋನು ಆಂಜನೇಯ ನಮ್ಮ ಮಿಲ್ಲಿಗೆ. 86-87 ಏನೋ ಬರೋನು, ಫುಲ್ಲು ನಮ್ಮ ಮಿಲ್ಲಾಗಿ ಬರೋದು, ಧೂಳು ಬರೋನು, ಧೂಳು ಬರೋದು. ನಾಲ್ಕೈತಾ ನಿನ್ಗೆ ಹೇಳ್ತಾರ ಸರಿ, ಯಾವುದೋ ಅಂಬೇಡ್ಕರ್ ಒಂದು ರೈಟ್ ಹೋಗೋದು ಲೆಫ್ಟ್ ಹೋಗುತ್ತೆ ವೀಲ್ಗಳು, ಹಂಗೆ ಬರ್ತಿತ್ತು. ಬಂದ ಕಾಲಲ್ಲಿ ಆಂಜನೇಯ ಆದನು ನಮ್ಮ ಚಿಕ್ಕಪ್ಪ ಬಂದು ಒಂದು ಅರ್ಧ ಗಂಟೆ ಮಾತಾಡಿ ಸುದಿ ಹೋಗ್ಬಿಟ್ಟು ಆಂಜನೇಯ ಡೀಸೆಲ್ ಹಾಕ್ಸ್ಕೊಳ್ಳೋದು. ನಾನು BKT